ಕಪ್ ಗೆದ್ದಿದ್ದು ಒಂದೇ ಸರಿ ಏಟರ್ಸಿಗೆ ತಿಕ್ಕಾಬಿಡ್ತದ ಪ್ರತಿ ಸರಿ. 18 ವರ್ಷದ ವನವಾಸ ಇವತ್ತಿಗೆ ಮುಗಿ ಹೋಯ್ತು. ಶ್ರೇಯಸ್ ಅಯ್ಯರ್ ಒಂದು ಮಾತು ಹೇಳಿದ್ದ, ಈ ಮ್ಯಾಚ್ ಗೆದ್ದು ವಿರಾಟ್ ಕೊಹ್ಲಿ ಉಳಿಸ್ತಾರೆ ಅಂತ ಹೇಳಿ. ಅವನೇ ತಿಕ್ಕ ಹುಡ್ಕೊಂಡು ಹೋಗಿದ್ದಾನೆ ಇವಾಗ. ಫೈನಲಿ 18 years after RCB. ಈ ಸಲ ಕಪ್ಪು ಲಾಲಿಪಾಪ್ ಅಂತ ಇದ್ರು, ಈ ಸಲ ಕಪ್ಪು ಬಂದಾಯ್ತು. ಲಾಲಿಪಾಪ್ನ ಸಿಕ್ಕಿಡ್ಕೊಳ್ಳಿ ಅಷ್ಟೇ. 18 ವರ್ಷದಿಂದ ಕಾದಿದ್ವಿ, ಇವತ್ತು ಆಗಿದೆ. ಇನ್ನು ಮುಂದೆ 5 ವರ್ಷ RCB ಕಪ್ ನಮ್ದೆ. ವಿರಾಟ್ ಕೊಹ್ಲಿಗೆ ಏನ್ ಬೇಕಿತ್ತು? ಕಪ್ ಬೇಕಿತ್ತು. ಎಲ್ಲ ನನ್ನ ಮಕ್ಕಳು ಒಂದೊಂದು ಕಪ್ ತಗೊಂಡು ಹೋಗಿದ್ರು, ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ. RCBಗೆ ಕಪ್ ಬೇಕಿತ್ತು, ಸಿಕ್ಕಿದೆ. ಹಿಂದಲ್ಲ ಮುಂದಲ್ಲ, ಮುಂದೆಂದಿಗೂ ಎಂದೆಂದಿಗೂ RCBಗೆ ಜೈ. RCB. ಇವತ್ತು ರಾತ್ರಿ ಬೆಂಗಳೂರು ಬ್ಲಾಕು ಬ್ರೋ, ಎಲ್ಲ ಓಪನ್ ಮಾಡಿ ನೋಡಿ, ಎಲ್ಲ ಬೆಂಗಳೂರು ಬ್ಲಾಕ್ ಅಷ್ಟೇ ಬ್ರೋ. ಮ್ಯಾಚ್ ಹೆಂಗೆ ಆಡಿದ್ರು ಬ್ರೋ, ಕೇಳಬೇಕಾ ಹೇಳಿ ನೀವು. ಒಬ್ಬೊಬ್ರು ಚಿನ್ನಂಗೆ ಆಡಿದ್ದಾರೆ. ಬ್ಯಾಟಿಂಗಲ್ಲಿ ನಾವು ಅಂದ್ಕೊಂಡಿರೋ ರನ್ ಸಿಕ್ಕಿಲ್ಲ, ಪರವಾಗಿಲ್ಲ. ಆದರೂ ಬೌಲರ್ಸ್ ಯಾವ ಥರ ಡಿಫೆಂಡ್ ಮಾಡಿರೋ ಅನ್ನೋದು ಮೇಯ್ನ್ ಆಗುತ್ತೆ ಆಯಿತಾ. ಸೆಕೆಂಡ್ ಬ್ಯಾಟಿಂಗಲ್ಲಿ ಬ್ಯಾಟರ್ಸಿಗೆ ಹೆಲ್ಪ್ ಇತ್ತು, ವಿಕೆಟ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡಿರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬೌಲರ್ಸ್ ಇದಾರಲ್ಲ ಬ್ರೋ, ನಿಜವಾಗ್ಲೂ ಗ್ರೇಟ್. ಲಿಟ್ರಲಿ RCB ಫ್ಯಾನ್ ಅಂದ್ಕೊಳಕ್ಕೆ ಹೆಮ್ಮೆ ಆಗ್ತಿದೆ. ಇವತ್ತು 18 ವರ್ಷದಿಂದ ಕಾದಿದ್ಕು ಇವತ್ತು ಸಾರ್ಥಕ ಆಗಿದೆ. ಇವತ್ತಿಂದ ಸೆಲೆಬ್ರೇಷನ್ ಶುರುವಾಗುತ್ತೆ. 18 ಗಂಟೆ ನಮ್ದು 18 ವರ್ಷ ಆದ್ಮೇಲೆ ಕಪ್ ಹೊಡಿತಿದ್ದೀವಿ ಅಂದ್ರೆ ಅವನ ಅಂಕಲ್ ಆಂಟಿಗೆಲ್ಲ ಹೇಳೋದಂದ್ರೆ ಇನ್ನು ಮುಂದೆ ಕಪ್ಪು ನಮ್ದೆ. 18 ವರ್ಷ ಆದ್ಮೇಲೆ ಗೆದ್ದಿದ್ದೀವಿ. ಇಲ್ಲಿ ವನವಾಸ 12 ವರ್ಷ, ರಾಮನ್ಗೆ ವನವಾಸ 14 ವರ್ಷ, ಕೊಹ್ಲಿಗೆ 18 ವರ್ಷ ಆದ್ರೂ ಬಿಟ್ಟಿಲ್ಲ ನಮ್ ನೆಂಟು. 5 ಕಪ್ ಯಾರಾದ್ರೂ ಹೊಡಿತಾರೆ, ಅದೇ ಬ್ಯಾನ್ ಆಗದೆ ಕಪ್ ಹೊಡಿಯಕ್ಕೆ ಹೇಳಿ, ಅದು RCB ಇಂದ ಮಾತ್ರ. ಮ್ಯಾಚ್ ಸೂಪರ್ ಆಗಿತ್ತು. ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ವರ್ಷ ಆದ್ಮೇಲೆ ಗೆದ್ದಿದ್ದೀವಿ. ನೆಕ್ಸ್ಟ್ ಸಲ ಕಪ್ ನಮ್ದೇ RCB. 18 ವರ್ಷದಿಂದ ಕಾಯ್ತಿರೋದು, ಸೊ ಕನಸು ಇವತ್ತು ನನಸಾಗಿದೆ. ಸುವರ್ಣ ಅಕ್ಷಯದಲ್ಲಿ ಬಡ್ದಿರೋ ಅಂತ ದಿವಸ ಇವತ್ತು. ಇವತ್ತು ನಾವು ಬೀಜನ ಬಿತ್ತಿದ್ದೀವಿ. ವರ್ಷನೂ ಮುಂದಿನ ವರ್ಷ ಕಪ್ ನಮ್ಮ ಮೊಟ್ಟೆ ಹೊಡಿತೀವಿ. ಈ ವರ್ಷ ಬೀಜ ಬಿತ್ತಿದ್ದೀವಿ. ಎಂದಿಗೋ ಇದು ಹೊಡಿತೀವಿ. ಇನ್ನು 5 ವರ್ಷ ಬೀಜ ಬಿತ್ತಿದ್ದೀವಿ. ಬೀಜ ಬಿತ್ತಿರೋದಲ್ಲ, ನಮ್ಮ ಬಾಸ್ ಟೆಸ್ಟಿಗೆ ರಿಟೈರ್ಮೆಂಟ್ ಕೊಟ್ಟು ನಮ್ಗೆ ಬಹಳ ಆಘಾತ ಮಾಡ್ಯವ್ರೆ. ಆದ್ರೆ ಇನ್ನು 5 ವರ್ಷ ಬರ್ದಿದ್ಕೊಳ್ಳಿ, ಕಪ್ ನಮ್ದೇ. ಅವ್ರೇನಾದ್ರು ನಾವೆಲ್ಲರೂ 18 ವರ್ಷದ ಕನಸು ಇವತ್ತು ನನಸಾಗಿದೆ. ವಿರಾಟ್ ಕೊಹ್ಲಿಗೋಸ್ಕರ ಈ ಕಪ್ಪು. 18 ವರ್ಷದ ಕನಸು ಇವತ್ತು ನನಸಾಗಿದೆ. ಏನೇ ಆದ್ರೂ ನಮ್ಮ ಕರ್ನಾಟಕಕ್ಕೆ ಸೌಭಾಗ್ಯ ದಿನ, ಮಂಗಳವಾರ ಒಂದು ಸೌಭಾಗ್ಯ ದಿನವಾಗಿದೆ. ಇದನ್ನು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರತಕ್ಕಂಥ ದಿನವಾಗಿದೆ. ಈ ದಿನವನ್ನು ನಾವು ಸಂಭ್ರಮದ ದಿನ ಅಂತ ಆಚರಿಸ್ತೇವೆ. ವಿ ಆರ್ RCB ರಾಯಲ್ ಫ್ಯಾನ್ಸ್. RCBನೇ ಬಿಡಲ್ಲ, ಡಿ ಬಾಸ್ನೇ ಬಿಡಲ್ಲ. ಜೈ ಡಿ ಬಾಸ್. ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದಾಯ್ತು. ಇನ್ಮೇಲಿದೆ ಆಟ. RCB ಎದುರಾಕೊಂಡ್ರೆ ಬಗಲಿಗೆ ಊಟ. ಈ ಸಲ ನಮ್ದೇ ಕಪ್ ಆಯ್ತು. ಜೈ RCB. ಸಲ ಸೋತ್ರು, ಛಲ ಕೊಟ್ಟಿದ್ ನಮ್ಗೆ ಅಂತೂ ಇಂತೂ ಕಪ್ ಸಿಕ್ತು. ಎಷ್ಟು ವರ್ಷ ಸೋತ್ರು ನಾವ್ ಯಾವಾಗ್ಲೂ ಸಪೋರ್ಟ್ ಮಾಡೋದು RCBಗೆ ಅಂತ ಅಪ್ಪು ಅವರೇ ಹೇಳಿದ್ದಾರೆ. ಬಟ್ ಈ ಸಲ ಕಪ್ ನಮ್ದೇ ಆಗೋಗಿದೆ. ವಿ ಆರ್ ವೆರಿ ಹ್ಯಾಪಿ. CSK ಅವ್ರು ಏನೋ ತೋರ್ತಿದ್ದಲ್ಲ, ಅದನ್ನ ಅವರೇ ಕೇಳ್ಬಿಡಿ. RCB ಟ್ರಾಲ್ ಮಾಡೋಕ್ಕಿಂತ ಮೊದಲು ನನ್ನ ನಿಮ್ಮ ಮಕ್ಳಿಗೆ ಮೀಟರ್ ಬೇಕು. ಇವತ್ತು ಅರ್ಥ ಮಾಡ್ಕೊಳ್ಳಿ. ಕಪ್ ಹೊಡ್ದಿಲ್ಲ ಅಂತಿದ್ರಲ್ಲ, ಕಪ್ ತಗೊಂಡು ಎಲ್ಲಿಗೆ ಹಾಕುತ್ತೀವಿ ನೋಡ್ಕೊಳ್ಳಿ ನನ್ನ ಮಕ್ಕಳ. RCB ಕಪ್ಪು ಮಂಚಗೆ JCB ಕಪ್ ಹೊಡೆಯೋದು RCB. ನಿಮ್ಮ ಹತ್ರ 5 ಕಪ್ ಇರೋದು ಒಂದೇ, ನಮ್ಮ ಹತ್ರ 1 ಕಪ್ ಇರೋದು ಒಂದೇ. ಜೈ RCB. ಈ ಸಲ ಕಪ್ ನಮ್ದೇ. ಈ ಸಲ ಅಷ್ಟೇ ಅಲ್ಲ, ನಮ್ ಕಪ್ಪು ಇನ್ಮೇಲಿಂದ ಪ್ರತಿ ಸಲ ನಮ್ದೇ ಕಪ್ಪು. ಯಾವನ್ ಬರ್ತಾನ್ ಬರ್ಲಿ, ಹೊಡಿಯೋದ್ ಮಾತ್ರ RCBನೇ. ಇದೊಂದೇ ಅಲ್ಲ, ಪ್ರತಿ ಸಲ ಬರೋ ಕಪ್ ಕೂಡ ನಮ್ದೇ. ತುಂಬಾ ಖುಷಿ ಆಯ್ತು. 18 ವರ್ಷ ಕಾಯ್ತಾ ಇದ್ವಲ್ಲ, ಒಳ್ಳೆ ಬಿಫಿಟಿಂಗ್ ರಿಪ್ಲೈ ಪಂಜಾಬ್ಗೆ. ಖುಷಿ ಆಯ್ತು. ಈ ಸಲ ಕಪ್ ಲಾಲಿಪಾಪ್ ಅನ್ನೋರಿಗೆಲ್ಲ ಇವತ್ತು ಉತ್ತರ ಸಿಕ್ತು. ಇವತ್ತು ನಾವು ಇಡ್ತೀವಿ ಲಾಲಿಪಾಪ್. ಮ್ಯಾಚ್ ಡೆಡಿಕೇಟೆಡ್ ಟು ಮುಂಬೈ ಚೂತ್ಯ ಫ್ಯಾನ್ಸ್. ನಿಮ್ದು ರಾಯಲ್ ಫ್ಯಾಮಿಲಿ ಅಂತ, ನಮ್ದು ರಾಯಲ್ ಚಾಲೆಂಜಿಂಗ್ ಫ್ಯಾಮಿಲಿ ಚಿನ್ನ.
ಯಾವತ್ತೂ ಒಂದು ಹೆಜ್ಜೆ ಮೇಲೆ ಇರ್ತೀವಿ. ಬರೀ ಗೆದ್ದಿರೋ ಟೀಮಿಗೆ ಸಪೋರ್ಟ್ ಮಾಡೋ ಟೀಮ್ ಅಲ್ಲ ನಮ್ದು, ಹುಡುಗ ಫ್ಯಾನ್ಸ್ ಅಲ್ಲ ನಮ್ದು. ಯಾವತ್ತು ಸೋಲು ಗೆಲುವು ಒಂದಲ್ಲ ಒಂದ್ ದಿವಸ ಚೆನ್ನೈ ಕೂಡ ಎಲ್ಲ 9 ಟೀಮ್ಗಳು ಅವ್ರಿಗೆ ಅಪ್ಪ ಇವತ್ತು 9 ಟೀಮ್ಗಳು. ಅಂಡ್ ಮುಂಬೈ ಟೀಮ್ ಕೂಡ ಅಷ್ಟೇ, ಲೋಪರ್ ನನ್ನ ಮಕ್ಕಳು ಎಲ್ಲರೂ. RCB ಗೊತ್ತು, ಕರ್ನಾಟಕ ಗೊತ್ತು. ಈ ಸಲ ಎಡ್ಲೆ ನಮ್ದೆ, ವರ್ಷ ಕಪ್ಪು ನಮ್ದೆ, ಪಕ್ಕ ಫಿಕ್ಸ್ ಮ್ಯಾಗ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದಲ್ಲ, ಈ ಸಲ ಕಪ್ ನಮ್ದು ಅಲ್ಲ, ಈ ಸಲ ಕಪ್ ನಮ್ದೇ. RCB ಮ್ಯಾಚ್ ಮಾತ್ರ ಸೂಪರ್ ಚಿಂದಿಯಾಗಿತ್ತು. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಮಾಡಬೇಕಾಗಿತ್ತು, ಅದೊಂದು ಸ್ವಲ್ಪ ಬೇಜಾರಾಗಾಯ್ತು. ಅದು ಬಿಟ್ರೆ ಈ ಸಲ ಕಪ್ ನಮ್ದೇ. RCB ಪ್ರತಿ ಸತ ಹೇಳ್ತೀವಿ, ಮುಂದಿನ ಸತ ಹೇಳ್ತೀವಿ, 10 ಸತ ಹೇಳ್ತೀವಿ, ಮುಂದಿನ ಸಲ ಎಲ್ಲ ಸಲ ಕಪ್ ನಮ್ದೇ. ಈ ಸಲನು ಕಪ್ ನಮ್ದೆ, ಮುಂದಿನ ಸಲ ಕಪ್ ನಮ್ದೆ, 100 ವರ್ಷ ಬಂದ್ರೆ ಕಪ್ ನಮ್ದೆ. RCB ಕಪ್ಪ, ಪಂಜಾಬ್ ಚಪ್ಪ. ಕ್ರಿಸ್ ಗೇಲ್ ಬಂದಿದ್ದು, ಎಲ್ಲಾರು ಬಂದಿದ್ದು ಖುಷಿ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ 18 ವರ್ಷದ ಆದ್ಮೇಲೆ RCB ಕಪ್. ಈ ಸೌಂಡ್ ಇವತ್ತಿಲ್ಲ, ಮುಂದಿನ ವರ್ಷ ತನಕ ಇದೇ ತರ ಇರುತ್ತೆ. 5 ಕಪ್ಪು 6 ಕಪ್ಪು ಮುಖ್ಯ ಅಲ್ಲ, ಒಂದೇ ಒಂದು ಕಪ್ಪು. ಒಂದು ಕಪ್ ಇಷ್ಟು ಜೋಶು, ಇನ್ನು 5 ಕಪ್ ಇದ್ರೆ ಎಷ್ಟು ಜೋಶ್ ಇರಲ್ಲ. 5 ಕಪ್ ಅವ್ರು ತಿಕ್ಕಿಟ್ಕೊಂಡ್ರೆ ಈ ಸಮಾಧಾನ ಬರಲ್ಲ. ಕಪ್ಗೋಸ್ಕರ ಸಪೋರ್ಟ್ ಮಾಡಿರೋಣ, ಅಭಿಮಾನಕ್ಕೋಸ್ಕರ ಸಪೋರ್ಟ್ ಮಾಡಿರೋದು. ಈ ಫ್ಯಾನ್ ಬೇಸ್ ಎಲ್ಲ ನೀವೇ ನೋಡ್ತಿದ್ದೀರಾ. ಗೌರ್ಮೆಂಟ್ಗೆ ನಂದೇ ಒಂದು ರಿಕ್ವೆಸ್ಟು, ಒಂದು ವಾರ ರೋಡ್ ಶೋ ಬೇಕೇ ಬೇಕು ನಮಗೆ. ಎಲ್ಲ ಪ್ಲೇಯರ್ಸ್ಗಳನ್ನ ದಯವಿಟ್ಟು ಇದು ಮೀಡಿಯಾ ಹಾಕಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ರೋಡ್ ಶೋ ನಮಗೆ ಬೇಕೇ ಬೇಕು, ಯಾಕಂದರೆ ನಮ್ಮ ಪ್ಲೇಯರ್ಸ್ನ ನಾವು ತುಂಬ ಹತ್ರದಿಂದ ನೋಡಬೇಕು. ಇದು ಗೌರ್ಮೆಂಟ್ಗೆ ನಮ್ಮ ಒಂದು ರಿಕ್ವೆಸ್ಟು. ಜೈ RCB. ಆದರ್ಶ ಬದ್ರಿ ಎಲ್ರು ಇವತ್ತೇ ಹೋಗಿ ಮೊಟ್ಟೆ ಹೊಡ್ಕೊಂಡು ಸಾಯ್ಬೇಕು ಗೋಳಿ ಮಕ್ಕಳ್ರು. ಲಾಲಿಪಾಪ್ ತಗೊಂಡೋಗಿ ಅವ್ರಿಗೆ ಹಾಕ್ರಿ. ಈಗ ತುಂಬ ಖುಷಿ ಆಗ್ತಿದೆ ಬ್ರೋ. 18 ವರ್ಷ ಆದಮೇಲೆ ಟ್ರೋಫಿ ಗೆದ್ದಿದ್ದೀವಿ. ನಾಳೆ ಟ್ರೋಫಿ ತರಬೇಕು ಬೆಂಗಳೂರಿಗೆ, ಇಡೀ ಬೆಂಗಳೂರು ಬ್ಲಾಸ್ಟ್ ಆಗಬೇಕು. ಇವತ್ತು ಮಧ್ಯರಾತ್ರಿ ಈ ಸಲ ಕಪ್ ನಮ್ದು. RCB ಸೂಪರ್. ಇದರಲ್ಲಿ ಎಬಿಡಿ ವಿಲಿಯರ್ಸ್ ಇದ್ರೆ ಇನ್ನೂ ಬೆಟರ್ ಇರ್ತಿತ್ತು. ಅಣ್ಣ ಮ್ಯಾಚ್ ಅಂತೂ ಮಸ್ತಲ್ಲಿತ್ತು. ನಮ್ ಧೋನಿ ಅಣ್ಣ ಹೊಡೆದವ್ರೆ, ತಲೆ ಕೆಡ್ಸ್ಕೊಳ್ಳಲ್ಲ. ಯಾರ್ಯಾರು ಅಂತ ಇದ್ರು 18 ವರ್ಷದಿಂದ ಯಾರು ಹೊಡಿಯಲ್ಲ ಅಂತ. ಈ ಸಲ ಕಪ್ ನಮ್ದೇ ಅಷ್ಟೇ ಅಣ್ಣ. ಜೈ RCB. ಯಾರ್ದಾರ್ದು ಸಂಟ ತರಕ್ಕೆ ಪಕ್ಕದ ಮನೆ ಬಕೆಟ್ ಅಂಕಲ್ ಎಲ್ಲ ಇರ್ತಾರೆ, ಅವರೇ ತಲೆ ಕೆಡ್ಸ್ಕೊಳ್ಳಲ್ಲ. RCBನೂ ಒಂದೇ, ಡಿ ಬಾಸ್ನೂ ಒಂದೇ. ಜೈ ಡಿ ಬಾಸ್, ಜೈ RCB ಅಷ್ಟೇ ಅಣ್ಣ. ಈ ಸಲ ಕಪ್ಪು ನಮ್ದು. ಲಾಲಿಪಾಪ್ CSKಗೆ ಲಾಲಿಪಾಪ್ ಕೊಡ್ತೀವಿ ನಾವು. ಅಮ್ಮ RCB ಅಮ್ಮ 20 ಅಮ್ಮ ಈ ಸಲ ಕಪ್ ನಮ್ದೇ ಅಮ್ಮ. RCB ಅಮ್ಮ ವಿರಾಟ್ ಕೊಹ್ಲಿಗೆ ಅಮ್ಮ 24 ಗಂಟೆ ಆದ್ರು ಅಮ್ಮ RCB ಆರ್ಮಿ ತರ ನಿಲ್ತಾ ಇರ್ತೀವಿ ಅಮ್ಮ. ಅಮೂಲ್ ತುಂಬ